ಹ್ಮ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ವೆಲ್ಕಮ್ ಟು ಚಾಶ್ವಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನಿಮಗೆ ಕ್ಯಾಟ್ ನೈಲ್ ಆರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವಿಲ್ಲಿ ಶಿಲ್ಸ್ ಪ್ರೊಫೆಷನಲ್ ಅವರ ಬೇಸ್ ಕೋಟ್ ನ ಅಪ್ಲೈ ಮಾಡ್ತಾ ಇದ್ದೀವಿ. ಬೇಸ್ ಕೋಟ್ ಅಪ್ಲೈ ಆದ ನಂತರ 60 ಸೆಕೆಂಡ್ಸ್ ಬೇಸ್ ಕೋಟ್ ನ ಕ್ಯೂರ್ ಮಾಡ್ಕೋಬೇಕು. ಬೇಸ್ ಕೋಟ್ 60 ಸೆಕೆಂಡ್ ಕ್ಯೂರ್ ಆದ ನಂತರ ನಾನಿಲ್ಲಿ ಶಿಲ್ಸ್ ಪ್ರೊಫೆಷನಲ್ ಅವರ ಬ್ಲಾಕ್ ಜೆಲ್ ಪಾಲಿಶ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲಾಕ್ ಜೆಲ್ ಪಾಲಿಶ್ ಅಪ್ಲೈ ಮಾಡಿದ ನಂತರ 60 ಸೆಕೆಂಡ್ ಕ್ಯೂರ್ ಮಾಡ್ಕೋಬೇಕು. ಬ್ಲಾಕ್ ಜೆಲ್ ಪಾಲಿಶ್ ಕ್ಯೂರ್ ಆದ ನಂತರ ಶಿಲ್ಸ್ ಪ್ರೊಫೆಷನಲ್ ಅವರ ಕ್ಯಾಟ್ ಜೆಲ್ ಪಾಲಿಶ್ ನ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬಾ ಕಲರ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ ಕಲರ್ಸ್ ಇಷ್ಟನೋ ಆ ಕಲರ್ಸ್ ತಗೊಳ್ಳಿ. ನಾನಿಲ್ಲಿ ಈ ಕಲರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಶಿಲ್ಸ್ ಪ್ರೊಫೆಷನಲ್ ಅವರ ಕ್ಯಾಟ್ ಜೆಲ್ ಪಾಲಿಶ್ ಅಪ್ಲೈ ಮಾಡಿದ ನಂತರ ಈ ತರ ಮಾರ್ಕೆಟ್ ಅಲ್ಲಿ ತುಂಬಾ ವೆರೈಟೀಸ್ ಮತ್ತೆ ತುಂಬಾ ಡಿಸೈನ್ ಇರುವಂತ ಮ್ಯಾಗ್ನೆಟ್ ಅವೈಲೇಬಲ್ ಇರುತ್ತೆ. ಇದು ಬಂದು ಮ್ಯಾಗ್ನೆಟ್ ಟೂಲ್. ಇದರಿಂದ ನಾವು ನಮಗ್ ಬೇಕಾಗಿರೋ ತರ ಡಿಸೈನ್ಸ್ ನ ಮಾಡಬಹುದು. ನೋಡಿ ನಾನಿಲ್ಲಿ ಹೇಗೆ ಫ್ಲವರ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ. ಈ ರೀತಿಯಾಗಿ ಜಸ್ಟ್ ನಾವು ಆ ಟೂಲ್ ನ ಆ ಪಾಲಿಶ್ ಮೇಲೆ ಹಿಡಿದ್ರೆ ಸಾಕು, ಆರ್ಟ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ಗೆ ಹೇಗ್ ಬೇಕೋ ಆ ತರ ನಾವು ಈ ಆರ್ಟ್ ನ ಕ್ರಿಯೇಟ್ ಮಾಡಿದ ನಂತರ ನಾವ್ ಇದನ್ನ 60 ಸೆಕೆಂಡ್ ಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಸಿಕ್ಸ್ಟಿ ಸೆಕೆಂಡ್ ಕ್ಯೂರ್ ಮಾಡಿದ ನಂತರ ಶಿಲ್ಸ್ ಪ್ರೊಫೆಷನಲ್ ಅವರ ಕ್ಯಾಟ್ ಜೆಲ್ ಪಾಲಿಶ್ ನ ಕ್ಯೂರ್ ಮಾಡಿದ ನಂತರ ನಾವ್ ಇದಕ್ಕೆ ಶಿಲ್ಸ್ ಪ್ರೊಫೆಷನಲ್ ಅವರ ಟಾಪ್ ಕೋಟ್ ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಟಾಪ್ ಕೋಟ್ ಅಪ್ಲೈ ಮಾಡಿದ ನಂತರ 120 ಸೆಕೆಂಡ್ ಕ್ಯೂರ್ ಮಾಡ್ಬೇಕಾಗುತ್ತೆ. ಚೆನ್ನಾಗಿ ಬಂದಿದೆ ಅಲ್ವಾ ಈ ದಿನದ ಕ್ಯಾಟ್ ಜೆಲ್ ಆರ್ಟ್? ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡಬಹುದು. ಎಲ್ಲರೂ ಟ್ರೈ ಮಾಡಿ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಈಸಿ ಆಗಿರೋ ಮೆಥಡ್ ಅಲ್ಲಿ ನಾನ್ ನಿಮ್ಗೆ ಈ ಕ್ಯಾಟ್ ನೈಲ್ ಆರ್ಟ್ ನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.